ಎಲ್ರಿಗೂ ನಮಸ್ಕಾರ. ಸುಗಮ ಪೋರ್ಟಲಿನ ಹೊಸ ಕಾವ್ಯದನಿ ಶೀರ್ಷಿಕೆಯ ಕೆಳಗೆ ನಾನಿವತ್ತು ಪ್ಯೂಪ ಎಂಬ ಶಶಿ ತರೀಕೆರೆಯವರ ಕವನ ಸಂಕಲನದ ಬಗ್ಗೆ ಮಾತಾಡ್ತೀನಿ. ನನ್ನ ಹೆಸರು ಕಿರಣ್ ಕುಮಾರ್. ಸೊ ಪ್ಯೂಪ ಅನ್ನೋದು ಶಶಿ ತರೀಕೆರೆಯವರ ಮೊದಲನೇ ಕವನ ಸಂಕಲನ. ಇದಕ್ಕೆ ಮೊದಲು ಇವರ ಕಥಾ ಸಂಕಲನಗಳು ಬಂದಿದೆ. ಡುಮಿಂಗ ಮತ್ತು ತಿರಾಮಿಸು ಅನ್ನೋ 2 ಕಥಾ ಸಂಕಲನಗಳು ಬಂದಿದೆ. ಎರಡಕ್ಕೂ ಜನಮನ್ನಣೆ ಸಿಕ್ಕಿದೆ. ಆದರೆ ಶಶಿಯವರ ಪ್ರಕಾರ ಅವರು ಮೊದಲನೇದಾಗಿ ಕವಿಯವರು, ಅಂದರೆ ಬೇಸಿಕಲಿ ಅವರೊಬ್ಬ ಕವಿ. ಈ ಕವಿತೆಗಳೇ ಮೊದಲು ಬರಬೇಕಾಗಿದ್ದು. ಅವರು ತುಂಬ ಇದನ್ನು ಪ್ರಕಟ ಮಾಡಬೇಕಂತ ಶ್ರಮ ಪಡ್ತಾ ಇದ್ರು. ಕಾರಣಾಂತರಗಳಿಂದ ಅದು ಆಗ್ತಾ ಇರಲಿಲ್ಲ. ಹಾಗಾಗಿ ಆ ಸಮಯದಲ್ಲಿ ಅವರ ಕಥೆಗಳು ಪ್ರಕಟ ಆದವು. ಅವ್ರ ಪ್ರಕಾರ ಅದು ಒಂದು ಆಕಸ್ಮಿಕ. ಕವನಗಳೇ ಅವರ ಮೊದಲ ಪ್ರೀತಿ. ಶಶಿಯವರ ಪರಿಚಯ ಹೇಳಬೇಕಂದ್ರೆ, ಅವರು ಹೇಳ್ಕೊಂಡಿರೋದು ಅಂದರೆ ಇಲ್ಲಿ ಪರಿಚಯದಲ್ಲಿ ಕೊಟ್ಟಿರೋ ಪ್ರಕಾರ ಅವರು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯವರು. ಜನಿಸಿದ್ದು 1990. ಆಮೇಲೆ ಅವರು ಸದ್ಯಕ್ಕೆ ಬೆಂಗಳೂರಿನ ಇಸ್ರೋದಲ್ಲಿ ಟೆಕ್ನಿಷಿಯನ್ ಆಗಿ ಉದ್ಯೋಗ ಮಾಡುತ್ತಿದ್ದಾರೆ ಅಂತ ಹೇಳ್ತಾರೆ ಅವರು. ಅಂದರೆ ಇಲ್ಲಿ ಸದ್ಯಕ್ಕೆ ಅನ್ನೋದನ್ನು ನಾನು ಅಂಡರ್ಲೈನ್ ಮಾಡಬೇಕು ಅಂತ ಅನ್ಕೊತೀನಿ. ಯಾಕಂದರೆ ಇದು ಡುಮಿಂಗದಲ್ಲೂ ಇದೆ. ಅವರು ಪರಿಚಯದಲ್ಲಿ ಸದ್ಯಕ್ಕೆ ಅಂತಲೇ ಹೇಳಿದ್ದಾರೆ. ಇದು ನನ್ನ ಇಂಟರ್ಪ್ರಿಟೇಷನ್. ಇದು ಅವರು ಒಂದು ಅಲೆಮಾರಿ ಪ್ರವೃತ್ತಿ ಇದೆ ಅವರಿಗೆ. ಸೊ ಹಾಗಾಗಿ ಅವರು ಸದ್ಯಕ್ಕೆ ಅನ್ನೋದನ್ನು ಉಪಯೋಗಿಸಿದ್ದಾರೆ ಅಂತ ನನ್ನ ಒಂದು ಭಾವನೆ. ಮತ್ತು ಅವರು ಹೇಳೋ ಹಾಗೆ ಅವರು ನ್ಯಾಚುರಲ್ ಕವಿ ಅಂತ ಅನ್ಸೋದು ನನಗೂ ಅನಿಸಿದೆ. ಅದು ಡುಮಿಂಗ ಮತ್ತು ತಿರಾಮಿಸು ಓದುವಾಗ ನನಗೆ ಹಾಗೆ ಅನಿಸಿದೆ. ನನಗೆ ಅದು ಅಂದರೆ ಅದಕ್ಕೆ ನೀವು ಹುಡುಕ್ತಾ ಹೋದರೆ ಒಂದೊಂದು ಕಥೆಯಲ್ಲೂ ಸುಮಾರು ಸಾಲುಗಳು ಆ ಥರದ್ದು ಸಿಗ್ತಾ ಹೋಗ್ಬೋದು. ಅವರು ಇಮೇಜಸ್ ಥ್ರೂನೇ ಹೇಳ್ತಾರೆ ಕಥೆಗಳನ್ನ. ತೀರಾ ಸಪ್ಪೆ ಅನಿಸೋ ವಿವರನ ಅವರು ಹಾಗೆ ಹೇಳಲ್ಲ, ನೇರವಾಗಿ ಹೇಳಲ್ಲ. ಅವರು ಅದನ್ನು ಇಮೇಜಸ್ ಥ್ರೂ ಅದನ್ನು ಒಂದು ಹೊಸದಾಗಿ ಬೇರೆದೇ ರೀತಿಯಲ್ಲಿ ಅದನ್ನು ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಅದು ನನಗೆ ಇದರಲ್ಲಿ ಡುಮಿಂಗದಲ್ಲಿ ಪ್ರಣಯರಾಜ ಲೇಡೀಸ್ ಟೈಲರ್ ಅನ್ನೋ ಒಂದು ಕಥೆಯದು ಒಂದು ಸಾಲ ನನಗೆ ಯಾವಾಗ ನೆನಪಾಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಥರ ಹುಡುಕ್ತಿದ್ರೆ ಬೇರೆ ಇದೆ, ಆದರೆ ನನಗೆ ನೆನಪಾಗೋದು ಈ ಕಥೆಯಲ್ಲಿ ಸಿಚುವೇಶನ್ ಹೇಗಿದೆ ಅಂದರೆ, ಒಂದು ಸಂಸಾರ ಅದು ಮುರಿದು ಬಿದ್ದಿದೆ. ಮೋಸ್ಟ್ಲಿ ಅಂದರೆ ಮನೆಯಲ್ಲಿ ಕತ್ತಲು ಅನ್ನೋದು ಒಂದು ಸಪ್ಪೆಯಾದ ವಿವರ. ಆ್ಯಕ್ಚುಲಿ ಅದನ್ನು ಅವ್ರು ಹೇಳೋದು, ದೀಪ ಹತ್ತಿಸುವವರು ಯಾರೂ ಇರದೆ ಚೂರು ಬೆಳಕಿಗಾಗಿ ಮನೆಯ ಮೂಲೆಗಳು ರೋಧಿಸಿದವು ಅಂತ. ಅಂದರೆ ಯಾರಾದರೂ ದೀಪ ಹಚ್ಚ್ರಪ್ಪ ಅಂತ ಈ ಮನೆಯದು 4 ಮೂಲೆಗಳು ಅಳ್ತಾ ಇದ್ವು ಅಂತ ಹೇಳ್ತಾರೆ. ಅಂದರೆ ಒಂದು ಸಪ್ಪೆ ವಿವರನ ಅವರು ಈ ರೀತಿ ಇಮೇಜ್ ಥ್ರೂ ಹೇಳ್ತಾರೆ ಆ್ಯಕ್ಚುಲಿ. ಸೊ ಆ ಥರದ್ದು ನೀವು ಸುಮಾರಲ್ಲಿ ಕಾಣುತ್ತೆ. ಹಾಗಾಗಿ ಇವರು ಸಹಜ ಕವಿ ಇವರು ನನ್ನ ಪ್ರಕಾರ. ಸೊ ಪ್ಯೂಪದಲ್ಲಿ ನನಗೆ ತುಂಬ ಇಷ್ಟ ಆಗೋದೊಂದು ಪೋಯಮ್ ಫಸ್ಟು ಒಂದು ಓದ್ತೀನಿ. ನಾನು ಓದ್ತಾ ಮಧ್ಯೆ ಅದನ್ನು ವಿವರಿಸ್ತೀನಿ. ನಿಮಗದು ತಪ್ಪು ಅಂತ ಅನ್ಸ್ಬೋದು, ಕಾವ್ಯದಲ್ಲಿ ಮಧ್ಯೆ ಇಂಟರ್ಪ್ರೆಟ್ ಮಾಡೋದು ತಪ್ಪಿರ್ಬೋದು, ಬಟ್ ನಾನು ಆ ಸಾಹಸನ ಮಾಡ್ತೀನಿ. ಸೊ ಒಂದು ಪೋಯಮ್ ಬಣ್ಣದ ಉಗುರು ಅಂತ, ಇದನ್ನು ಓದ್ತೀನಿ ನಾನು. ಪ್ರತಿ ಭಾನುವಾರ ರಾತ್ರಿ ತೋರು ಬೆರಳು ಗಾಯಗೊಂಡವಳ ಚಹರೆ ನೆನಪಾಗುವುದು ನನಗೆ. ನೀರು ಮಜ್ಜಿಗೆಗೆ ಚಿಟಿಕೆ ಉಪ್ಪು ಬೆರೆಸಿ ಗಲಗಲ ಕಲಕುವ ಬೆರಳು ಯಾವುದೆಂದರೆ ಅದೇ ಎಂದು ಊಹಿಸಿ ಹೇಳದೆ. ಬಾಗಿಲ ಸಂದಿಗೆ ತೋರು ಬೆರಳು ಸಿಕ್ಕಿತೋ ಏನೋ, ಬಣ್ಣದ ಉಗುರು ಡೊಂಕಾಗಿತ್ತು. ಇಡೀ ಕೈ ಉಲ್ಟಾ ಹಿಡಿದರೆ ಅಲ್ಲೊಂದು ಆಶ್ಚರ್ಯದ ಚಿಹ್ನೆ ಕಾಣುತ್ತಿತ್ತು. ಚದುರಿದ ಹೂಗಳನ್ನು ತಪ್ಪಿ ಹಿಡಿದು ಸುರುಳಿ ಸುತ್ತಿ ಗಂಟು ಬಿಗಿಯುವ, ಊಟದ ತಾಟಿನ ಸುತ್ತಲೂ ಚೆಲ್ಲಿದ ಅಚರಿತ ಅಗಳು ಆಯುವ, ಧೂಳು ತುಂಬಿದ ಕಾರಿನ ಹಿಂದೆ ಬೆಟ್ಟ ಗುಡ್ಡ ತೆಂಗಿನ ಮರ ಚಿತ್ರಿಸುವ ಬೆರಳಿಗೆ ಗಾಯವಾದರೆ ಹೇಗೆ. ಅಂದರೆ ಇದು ಯಾರೋ ಒಂದು ತೋರು ಬೆರಳು ಡೊಂಕಾಗಿರೋದು ಉಗುರನ್ನ ಕವಿ ನೋಡಿದ್ದಾರೆ. ಆ ತೋರು ಬೆರಳನ್ನ ಹಿಡ್ಕೊಂಡು ಹೋಗಿ ಒಂದು ಕವಿತೆ ಹುಟ್ಟಿಸಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ. ಈಗ ನೀವು
ನಾರ್ಮಲಿ ಅಂದ್ರೆ ಮನುಷ್ಯನದು ಇದರಲ್ಲಿ ಹೆಬ್ಬೆರಳು ಬಾರಿ ಇಂಪಾರ್ಟೆಂಟ್. ಹೆಬ್ಬೆರಳಿನ ಮಹತ್ವ ಎಲ್ಲರಿಗೂ ಗೊತ್ತು. ಅಂದ್ರೆ ಒಂದು ಪೆನ್ ಹಿಡಿಯೋದಕ್ಕಾಗ್ಲಿ, ನಮ್ಮ ಒಂದು ಬೇಸಿಕ್ ಉಪಕರಣಗಳನ್ನ, ಟೂಲ್ಗಳನ್ನ ಹಿಡಿಯೋದಕ್ಕಾಗ್ಲಿ ಹೆಬ್ಬೆರಳು ಮುಖ್ಯ. ಹಾಗಾಗಿ ಮನುಷ್ಯ ಪ್ರಾಣಿಗಳಿಂದ ಹೇಗೆ ಬೇರೆ ಅಂದ್ರೆ ಹೆಬ್ಬೆರಳು ಅಂದ್ರೆ ಹೆಬ್ಬೆರಳನ್ನ ಹೇಳ್ತಾರೆ, ಹೆಬ್ಬೆರಳಿನ ಮಹತ್ವನ ಆ ವಿಷಯಕ್ಕೆ ಹೇಳ್ತಾರೆ ನಾರ್ಮಲಿ. ಆದ್ರೆ ಇಲ್ಲಿ ಇವರು ತೋರು ಬೆರಳಿನ ಮಹತ್ವ ಹೇಳ್ತಾರೆ ನೋಡಿ ಹೇಗೆ ಅಂತ. ಅಂದ್ರೆ ನೀರು ಮಜ್ಜಿಗೆಗೆ ಚಿಟಿಕೆ ಉಪ್ಪು ಬೆರೆಸಿ ಗಲಗಲ ಕಲಕುವ ಬೆರಳಂತೆ ಅದು. ಚದುರಿದ ಹೂಗಳನ್ನು ತಬ್ಬಿ ಹಿಡಿದು ಸುರುಳಿ ಸುತ್ತಿ ಗಂಟು ಬಿಗಿಯುವ ಬೆರಳಿದು. ಅಂದ್ರೆ ಹೂ ಕಟ್ಟೋ ಬೆರಳು. ಊಟದ ತಾಟಿನ ಸುತ್ತಲೂ ಚೆಲ್ಲಿದ ಅಚರಿತ ಅಗುಳು ಆಯುವ, ಧೂಳು ತುಂಬಿದ ಕಾರಿನ ಹಿಂದೆ ಬೆಟ್ಟ ಗುಡ್ಡ ತೆಂಗಿನ ಮರ ಚಿತ್ರಿಸುವ ಬೆರಳು. ಇದು ಆ ಬೆರಳು, ಇದು ತೋರು ಬೆರಳು. ಅಂದ್ರೆ ಕಾರ್ ಹಿಂದೆ ಎಲ್ಲೋ ನಾವೊಂದು ರಾಶಿ ಸಲ ಮಾಡಿರ್ತೀವಿ, ಅದನ್ನ ಎಲ್ಲೋ ಧೂಳು ಇದ್ರೆ ಅಲ್ಲಿ ಏನೋ ಒಂದು ಚಿತ್ರ ಬಿಡಿಸ್ಬೇಕಂತ ನಮ್ಗೆ ಬರುತ್ತದು ಮನಸ್ಸಿಗೆ. ಸೊ ಆ ಥರದ್ದು ಒಂದು ಬೆರಳಿದು. ಈ ಥರ ತೋರು ಬೆರಳಿಗೆ ಗಾಯ ಆದ್ರೆ ಹೇಗೆ ಅಂತ ಕವಿ ಬೇಜಾರಾಗಿದ್ದಾರೆ ಇಲ್ಲಿ. ಸೊ ಇದನ್ನ ನೆಕ್ಸ್ಟ್ ಮುಂದುವರಿಸಿ ಅವರು ಸ್ವಲ್ಪ ಡಾರ್ಕ್ ಹ್ಯೂಮರ್ ಕಡೆ ಹೋಗ್ತಾರೆ. ಜೂಹಿ ಚಾವ್ಲಾಳ ಫೋಟೋ ನೋಡುತ್ತಾ ಕಬ್ಬು ಹಿಂಡುವ ಯಂತ್ರಕ್ಕೆ ತನ್ನ 5 ಬೆರಳನ್ನು ತೂರಿಸಿದ ಸುಭಾಷನು ಸಹ ಊರಲ್ಲಿಲ್ಲ. ಅವನು ಇದ್ದಿದ್ದರೆ ಒಂದು ಸಣ್ಣ ಸರಳ ಸೋಮವಾರದಂದು ಅವನಿಂದ ಸಾಂತ್ವನ ಹೇಳಿಸಬಹುದಿತ್ತು ಈಕೆಗೆ. ಅಂದ್ರೆ ಮೋಸ್ಟ್ಲಿ ಸುಭಾಷ್ ಅನ್ನೋನು ಕವಿದು ಫ್ರೆಂಡು, ಕಬ್ಬಿನ ಹಾಲು ಮಾಡೋದು ಅವನು ಜೂಹಿ ಚಾವ್ಲಾದು ಫೋಟೋ ನೋಡುತ್ತಾ ಮೈ ಮರೆತು ಬೆರಳು ಕೊಟ್ಬಿಟ್ಟಿದ್ದಾನೆ, 5 ಬೆರಳು ಹೋಗಿದೆ ಅವನಿಗೆ ಅನ್ನೋ ಒಂದು ಡಾರ್ಕ್ ವಿಷಯ ಇದು. ಅಲ್ಲಿ ಅವರು ಹೇಳ್ತಾರೆ ಅವನನ್ನ ತೋರಿಸಿ ಈ ತೋರು ಬೆರಳು ಡೊಂಕಾದವಳಿಗೆ ಸಮಾಧಾನ ಮಾಡ್ಬೋದಿತ್ತು, ಆದರೆ ಸುಭಾಷ್ ಊರು ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಸೊ ಅವನ್ನ ಇಟ್ಕೊಂಡು ಸಮಾಧಾನ ಮಾಡೋಕ್ಕೂ ಆಗಲ್ಲ ಇವಾಗ ಅಂತ ಒಂಥರ ನೋವಿದೆ. ಅಂದ್ರೆ ಅವನ್ನ ಇದ್ದಿದ್ರೆ ಒಂದು ಸಮಾಧಾನ ಮಾಡ್ಬೋದಿತ್ತಲ್ಲ ಅನ್ನೋ ಥರ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಚೂರೇ ಚೂರು ಹಸಿಯನ್ನು ತಾಗಿಸದೆ ಜೋಪಾನವಾಗಿ ಕಾಯ್ದಿಟ್ಟು ಜಜ್ಜಿದ ಬೆರಳನ್ನು ಬೆಳಕಿಗೆ ನೇರ ಹಿಡಿದು ಹಗುರ ಬಿಸಿಲಿಗೆ ಒಣಗಿಸಿಕೊಂಡ ಅವಳ ದಾರದ ಕೂದಲಿಗೆ ಮಾರ್ಚ್ ತಿಂಗಳ ಮೊದಲ ಭಾನುವಾರದ ರಜೆ ಇತ್ತು. ನನಗೆ ಬರೆಯದ ಕಾಗದದ ಅಂಚಿಗೆ ತೋರು ಬೆರಳಿನಿಂದ ಸೋರಿದ ಸ್ವಾವಲಂಬಿ ರಕ್ತದ ಆಸರೆ ಇತ್ತು ಅಂತ ಎಂಡ್ ಮಾಡ್ತಾರೆ. ಒಂದು ಅಸಂಗತವಾಗಿ ಎಂಡ್ ಮಾಡ್ತಾರೆ. ನಾನು ಮೋಸ್ಟ್ಲಿ ಅರ್ಥ ಹೇಳೋ, ಇಂಟರ್ಪ್ರೆಟ್ ಮಾಡೋ ಸಾಹಸನ ಇಲ್ಲಿ ನಿಲ್ಲಿಸ್ಬೇಕಾಗತ್ತೆ. ಈ ಪೋರ್ಷನ್ಗೆ ನಾನು ಮಾಡೋಕ್ಕಾಗಲ್ಲ, ನನಗೂ ಪೂರ್ತಿ ಅರ್ಥ ಆಗಿಲ್ಲ. ನಾನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ. ಅಂದ್ರೆ ಕವಿಗೆ ಕೇಳಿದ್ರೆ ಅವರು ಹೇಗೆ ಬರೆದ್ರು, ಯಾಕೆ ಬರೆದ್ರು ಅಂತ ಹೇಳ್ತಾರೆ. ಬಟ್ ಮೋಸ್ಟ್ಲಿ ಕಾವ್ಯ ಹಾಗಲ್ಲ, ಅದು ನಮ್ಮ ಅನುಭವ, ನಮ್ಮ ಯೋಚನೆ, ಅದಕ್ಕೆ ಸರಿಯಾಗಿ ಅದು ಹೊಸ ಅರ್ಥಗಳನ್ನ ಹುಟ್ಟಿಸ್ತಾ ಹೋಗ್ಬೇಕು. ಸೊ ಹಾಗಾಗಿ ಬಟ್ ನಾನು ಇದನ್ನ ಓದಿದ್ದು ಅಂದ್ರೆ ಒಂದು ತೋರು ಬೆರಳು, ಅದರ ಮಹತ್ವ, ತೋರು ಬೆರಳು ಡೊಂಕಾದವಳು ಒಬ್ಬಳನ್ನ ನೋಡಿ ಒಂದು ಕವಿತೆ ಹುಟ್ಟಿಸುವ ಅಥವಾ ಒಂದು ಕಾವ್ಯವಾಗಿ ಅದನ್ನ ಹೇಳುವ ಆ ಕ್ರಿಯೇಟಿವಿಟಿ, ಅದು ಮುಗ್ಧತೆನ ಅದು ನನಗದು ಆಶ್ಚರ್ಯ ಆಗುತ್ತೆ, ನನಗದು ಮಜಾ ಅನಿಸುತ್ತೆ, ಆಶ್ಚರ್ಯ ಆಗುತ್ತೆ. ಸೊ ಮತ್ತೆ ಬೇರೆ ನನಗೆ ಅಂದರೆ ಇದ್ರಲ್ಲಿ ಸುಮಾರು ಕವನಗಳು ನನಗೆ ಇಷ್ಟವಾಗಿದ್ದಿದೆ. ಅದರಲ್ಲಿ ಇನ್ನೊಂದನ್ನ ಸ್ವಲ್ಪ ಓದ್ತೀನಿ, ಅಂದರೆ ಫುಲ್ ಓದಲ್ಲ ನಾನು, ಕೆಲವು ಪೋರ್ಷನ್ ಓದ್ತೀನಿ. ಅಲ್ತಾಫ್ ಅಂತ ಒಂದು ಪೋಯಮ್ ಇದೆ. ಅದು ಸ್ಟಾರ್ಟ್ ಆಗೋದೆ, ನೀನು ಯಾವಾಗ ಸಾಯುತ್ತಿ ಗೆಳೆಯ ಅಲ್ತಾಫ್, ನೀನು ಇಷ್ಟೇ ಬದುಕುವುದು ನಿನಗಷ್ಟೇ ಕಂಡ ಕಿಟಕಿಯಿಂದ ಕುತೂಹಲದಿಂದ ಇಣುಕಿ ನೋಡಿದಷ್ಟು. ನೀನು ಯಾವಾಗ ಸಾಯುತ್ತಿ ಗೆಳೆಯ ಅಲ್ತಾಫ್, ನೀನು ಇಷ್ಟೇ ಬದುಕುವುದು ನಿನಗಷ್ಟೇ ಕಂಡ ಕಿಟಕಿಯಿಂದ ಕುತೂಹಲದಿಂದ ಇಣುಕಿ ನೋಡಿದಷ್ಟು. ಸೊ ಅಲ್ತಾಫ್ ಅನ್ನೋ ಫ್ರೆಂಡಿಗೆ, ಗೆಳೆಯನಿಗೆ ಕವಿ ಯಾವಾಗ ಸಾಹಿತ್ಯ ಗುರು ನೀನು ಅಂತ ಕೇಳ್ತಾ ಇದ್ದಾರೆ ಈ ಪೋಯಮಲ್ಲಿ. ಪೋಯಮೇ ಅದು ನಿಮಗೆ ಹೋಗ್ತಾ ಅದು ಅವ್ರು ಕೇಳೋ ರೀತಿಲಿ ಅಲ್ತಾಫ್ ಎಂತೋನು ಅಂತ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಒಂದು ಕಡೆ ಹೇಳ್ತಾರೆ, ಗೆಲುವು ನಿನ್ನದಾಗಲಿಲ್ಲ, ಸೋಲು ನಿನ್ನ ಬಳಿ ಸುಳಿಯಲಿಲ್ಲ, ನಿನಗೆ ಯಾರೂ ಹಿತೈಷಿಗಳಿಲ್ಲ, ನಿನ್ನ ಒಣ ಧಿಮಾಕಿಗೆ ಮುಕ್ತಿ ಸಿಗಲಿಲ್ಲ, ಲಾರಿಯ ಟೈರಿನಂತಾದ ಮೆದುಳು ಸಾಕಿಕೊಂಡು ಹೀಗೆ ಇನ್ನೆಷ್ಟು ದಿನ ಹಾರಾಡುತ್ತಿ ಗೆಳೆಯ ಅಲ್ತಾಫ್. ನಾನು ಬಿಸ್ಮಿಲ್ಲಾ ಹೋಟೆಲಿನ ಕಿಚಡಿಯಂತೆ ಎಲ್ಲ ಸಾಂದ್ರವಾಗಿ ಹೇಳುವುದು, ನೀನು ತೂಕಡಿಸುತ್ತಾ ಕೇಳುವುದು ಎಲ್ಲ ಮಾಮೂಲು, ಕತ್ತಲಿನ ಕಣ್ಣಿನೊಳಗೆ ರುಚಿ ಕಂಡರೂ ಕಾಣದಂತೆ ಅಂತ ಹೇಳಿ ಹ ಹ ಹ ಹ ಅಂತ ನಗ್ತಾ ಇದ್ದಾರೆ. ಪಾಯಿಂಟ್ ಮಧ್ಯೆ ಕವಿ
ನಗ್ತಾ ಇದ್ದಾರೆ. ನಾನಂತೂ ನೋಡಿಲ್ಲ, ಎಲ್ಲ ಪಾಯಮ್ ಮಧ್ಯೆ ಹ ಹ ಹ ಅಂತ ಅದನ್ನು ಒಂದು ಸಾಲಾಗಿ ಬರೆದಿರೋದು. ಸೊ ನೀವು ಇದೊಂದು ಆಶ್ಚರ್ಯ ಥರ ಬರುತ್ತೆ ನಿಮ್ಮ ಮಧ್ಯೆ. ಸೊ ಇದು ಹೋಗಿ ಹೋಗಿ ಮುಂದೆ ಅದನ್ನ ಎಂಡ್ ಹೇಗೆ ಮಾಡ್ತಾರೆ ಅಂದರೆ, ಹೇಳು ಅಲ್ತಾಫ್, ನೀನು ಯಾವಾಗ ಸಾಯುತ್ತಿ? ತುಂಬ ಹೊತ್ತು ಇಲ್ಲೇ ಇದ್ದು ತಮಾಷೆ ಮಾಡಬೇಡ, ಅಂಕ ಸರಿಯುವುದಿದೆ, ಇನ್ನೊಂದು ಜೀವ ಹುಟ್ಟುವುದಿದೆ. ನಾನು ಮೊನ್ನೆ ಸತ್ತಿಲ್ಲವೇ, ನಾನು ಮೊನ್ನೆ ಸತ್ತಿಲ್ಲವೇ ಅಂತ ಎಂಡ್ ಮಾಡ್ತಾರೆ. ಅಂದರೆ ಗೊತ್ತಿಲ್ಲ, ಇವು ಕೇಳ್ತಿರೋನು ಕೂಡ ಸತ್ತೋಗಿದ್ದಾನೆ, ಕವಿ ಕೂಡ ಸತ್ತಿದ್ದಾನೆ. ಅವನು ಅಲ್ತಾಫ್ಗೆ ಕೇಳ್ತಾ ಇದ್ದಾನೆ. ಮೋಸ್ಟ್ಲಿ ಈ ಕವಿಗೆ ಅನಿಸ್ತಾ ಇದೆ ಅಲ್ತಾಫ್ ಒಳಗಡೆ ಆಲ್ರೆಡಿ ಸತ್ತಿದ್ದಾನೆ, ಅವನು ಈಗಾಗಲೇ ಸತ್ತಿದ್ದಾನೆ. ಏನು ಮಾಡ್ತಿದ್ದಾನೆ ಅವನು ಅಂತ, ನೀನು ಯಾವಾಗ ಸಾಯ್ತಿ ಅಂತ ಕೇಳ್ತಿದ್ದಾರೆ. ನನಗೆ ಇದು ಮಜಾ ಅನಿಸುತ್ತೆ. ಇದು ಈ ಥರ ಕವನಗಳು ಸಖತ್ ಮಜಾ ಅನಿಸುತ್ತೆ ಓದೋದಕ್ಕೆ. ಸೊ ಆದರೆ ಇದು ಈ ಥರದ್ದು ಬಿಟ್ಟು ಕೆಲವು ಅಂದರೆ ಇಮೋಷನಲ್ ಕವನಗಳು ಇದೆ. ಅದರಲ್ಲಿ ಒಂದು ಕೆಂಪು ಬಳೆಚೂರು ಅಂತ ಒಂದು ಕವನ ಇದೆ. ಇನ್ನೊಂದಷ್ಟು ಹೊತ್ತು ಮನೆಯಲ್ಲಿದ್ದು ಹೋಗೆ ಅಕ್ಕ, ಸಂಜೆಗೆ ಗುಡಿಯ ದೀಪ ಹಚ್ಚಲು ಕೈ ನಡುಗುವುದು ನನಗೆ. ನೀ ಹೀಗೆ ಅಮ್ಮನ ಜೊತೆ ಕಿತ್ತಾಡಿ ಹೋದರೆ ಆಕೆ ಕೊರಗುವಳು ಒಳಗೊಳಗೆ, ಗಿಡಕ್ಕೆ ನೀರು ಹಾಯಿಸದೆ ನಿಂತೇ ಬಿಡುವಳು ನಿನ್ನ ದಾರಿ ಕಾಯುತ್ತಾ. ನನ್ನ ತಲೆಯ ಕ್ರಾಪು ತೆಗೆಯುವಾಗ ನಿನ್ನ ನೆನಪಿಸಿಕೊಂಡು ಬಾಚಣಿಗೆ ಕಸದಂತೆ ಬಿಸಾಡಿ ನಿನ್ನ ಹೂವಿನ ಲಂಗ ತಬ್ಬಿ ಅಳುವಳು ಅಮ್ಮ. ಹರಿದ ಹಳೆಯ ವ್ಯಾನಿಟಿ ಬ್ಯಾಗಿನಿಂದ ಹೊಸ ಲೋಕ ತೆಗೆದು ಹುಡುಕುವಳು ನಿನ್ನ. ಹರಿದ ಹಳೆಯ ವ್ಯಾನಿಟಿ ಬ್ಯಾಗಿನಿಂದ ಹೊಸ ಲೋಕ ತೆಗೆದು ಹುಡುಕುವಳು ನಿನ್ನ. ಮೂಗುತಿಯ ತಿರುಪಿನಂತೆ ಬಿಚ್ಚಿಡು ಕೋಪ ಸ್ವಲ್ಪ ಹೊತ್ತು, ನೀ ಮುನಿಸಿಕೊಂಡು ಹೋದರೆ ಊರಿಗೆ ಮಳೆ ಬರುವುದೇ ಹೇಳೆ ಅಕ್ಕ. ನೀ ಮುನಿಸಿಕೊಂಡು ಹೋದರೆ ಊರಿಗೆ ಮಳೆ ಬರುವುದೇ ಹೇಳೆ ಅಕ್ಕ. ನಿನ್ನ ಮಗುವಂತೆ ಮಡಿಲಿಗೆ ಹಾಕಿಕೋ ಮತ್ತೆ ನನ್ನನು, ಗುಡುಗಿನ ಸದ್ದಿಗೆ ಹೋಗಿ ಅಮ್ಮನ ತಬ್ಬಿಕೋ, ಹೀಗೆ ಇನ್ನೊಂದಷ್ಟು ಹೊತ್ತು ಇದ್ದು ಹೋಗೆ ಅಕ್ಕ. ಇದು ನನಗೆ ಇಮೋಷನಲ್ ಅಂತ ಅನಿಸುತ್ತೆ. ಇದು ಅಂದರೆ ಇದು ಓದಿದಾಗ ನಿಮಗೆ ಅದ್ರದ್ದು ಆ ಸಿಚುವೇಶನ್ ಗೊತ್ತಾಗುತ್ತೆ. ಮೋಸ್ಟ್ಲಿ ಅಕ್ಕ ಮನೆಗೆ ಬಂದಿದ್ದಾಳೆ, ತಮ್ಮ ಹೇಳ್ತಿರೋ ಕವನ ಇದು. ಅಕ್ಕ ಮತ್ತು ಅಮ್ಮ ಜಗಳ ಆಡಿದ್ದಾರೆ. ಅಕ್ಕ ಜಗಳದಲ್ಲೇ ಹೊರಟು ಹೋಗ್ತಾ ಇದ್ದಾಳೆ ಗಂಡನ ಮನೆಗೆ. ಮೋಸ್ಟ್ಲಿ ತಮ್ಮನಿಗೆ ಅಕ್ಕ ಹೋಗಬಾರ್ದು, ಇಲ್ಲಿ ಇರಲಿ ಅಂತ ಇದೆ. ಅಂದರೆ ಹೋಗಬೇಡ ಅಂತ ಹೇಳ್ತಾ ಇದ್ದಾನೆ. ನನಗೆ ಅದರಲ್ಲಿ ನೀ ಮುನಿಸಿಕೊಂಡು ಹೋದರೆ ಊರಿಗೆ ಮಳೆ ಬರುವುದೇ ಹೇಳೆ ಅಕ್ಕ ಅನ್ನೋದಾಗಲಿ, ಇನ್ನೊಂದಷ್ಟು ಸ್ವಲ್ಪ ಹೊತ್ತು ಇದ್ದು ಹೋಗು ಅಕ್ಕ ಅಂತ ಹೇಳೋದು, ನನಗೆ ಅದೆಲ್ಲ ತುಂಬ ಇಮೋಷ್ನಲ್ ಅಂತ ಅನಿಸುತ್ತೆ. ಈ ಥರದ್ದು ಕವನಗಳು ಇದೆ ಇದರಲ್ಲಿ. ಮತ್ತು ನಿಮ್ಗೆ ಬೇರೆ ಥರದ್ದು ಏನೋ ವಿಚಿತ್ರ ಅನಿಸೋದು ಆ ಥರದ್ದು ಇದೆ. ಅದರಲ್ಲಿ ಒಂದು ಓದ್ತೀನಿ, ವೈಲ್ಡ್ ಆ್ಯಂಡ್ ವಿಯರ್ಡ್ ಅಂತ ಒಂದು ಪೋಯಮ್ ಇದೆ. ನಾವಿಬ್ಬರು ಊರು ತಿರುಗಿದೆವು, ಆಕಾಶದ ನೀಲಿಯನ್ನು ಸಮವಾಗಿ ಹಂಚಿಕೊಂಡೆವು, ಫುಟುಪಾತಿನಲ್ಲಿ ಗಂಟೆಗಟ್ಟಲೆ ಎಷ್ಟೋ ಸಲ ನಿಂತುಕೊಂಡು ತೂಕಡಿಸಿದೆವು ಅಂತ ಶುರುವಾಗುತ್ತೆ. ನಾನು ಮೋಸ್ಟ್ಲಿ ಅಂದರೆ ಪೂರ್ತಿ ಓದಲ್ಲ, ಮಧ್ಯ ಜಂಪ್ ಮಾಡ್ತೀನಿ. ನೀನು ನನ್ನನ್ನು ಪ್ರೇಮಿ ಎಂದು ಒಪ್ಪಲಿಲ್ಲ, ನಾನು ಏನನ್ನೂ ಕೇಳಲಿಲ್ಲ, ತನ್ನಿಂದ ತಾನೇ ನಮಗೆಲ್ಲವೂ ಸಿಗುತ್ತಾ ಹೋಯಿತು, ನಾವು ಕಳೆದುಕೊಳ್ಳುತ್ತಾ ಹೋದೆವು. ನೆನಪಿದೆಯೇ, ಅರ್ಧ ವರ್ಷಕ್ಕಿಂತ ಹೆಚ್ಚು ನಾವಿಬ್ಬರು ಮಾತಾಡಲಿಲ್ಲ. ಮತ್ತೆ ಇನ್ನೆಂದೋ ಸಿಕ್ಕಾಗ ಉನ್ಮತ್ತರಾಗಿ ನಮ್ಮ ಹೆಸರನ್ನು ನಾವೇ ಅತಿ ಜೋರಾಗಿ ಕೂಗಿಕೊಂಡೆವು. ಕತ್ತಲಲ್ಲಿ ಚುಂಬಿಸುತ್ತಾ ಮತ್ತೆ ಎಷ್ಟೊಂದು ರಾತ್ರಿ ಕಳೆದೆವು. ಈಗ ಹೇಳು ಮುಂದಿನ ಸೀನ್ ಏನು ಅಂತ ಎಂಡ್ ಮಾಡ್ತಾರೆ ಪಾಯಿಂಟ್ನ. ಸೊ ಅದು ಮುಂದಿನ ಸೀನ್ ಏನು ಅನ್ನೋದು ನಿಮಗೆ ಅಟ್ಲೀಸ್ಟ್ ಅಂದರೆ ನೀವು ಅದನ್ನು ಕಂಟಿನ್ಯೂಸ್ ಆಗಿ ಓದ್ತಾ ಹೋಗಿ ಆ ಸಾಲಿಗೆ ಬಂದಾಗ ಆಶ್ಚರ್ಯ ಆಗುತ್ತೆ, ಇದು ಎಲ್ಲಿಂದ ಬಂತು ಇದು ಅಂತ. ಒಂದು ಅಂದರೆ ನೀವು ಒಂದು ಫ್ಲೋ ಅಲ್ಲಿ ಇದು ಎಲ್ಲಿಂದ ಬಂತು ಅಂತ ಒಂದು ಆಶ್ಚರ್ಯ ಆಗೇ ಆಗುತ್ತೆ ನಿಮಗೆ. ಅದು ಒಮ್ಮೆ ನಿಮ್ಮನ್ನು ಅಲ್ಗಾಡಿಸುತ್ತೆ ಅದು. ಸೊ ಈಗ ಹೇಳು ಮುಂದಿನ ಸೀನ್ ಏನು ಅಂದಾಗ ನನಗೆ ಅಂದರೆ ಇದೇನು ಸಿನಿಮಾ ಥರ ನೋಡ್ತಾ ಇದ್ದಾರೆ ಇದನ್ನ, ಅಥವಾ ಇವರಿಬ್ಬರು ಅಂದರೆ ನಾವಿಬ್ಬರು ಸೇರಿ ಮುಂದಿನ ದೃಶ್ಯನ ಕಟ್ಟೋಣ ಅಂತ ಹೇಳ್ತಾ ಇದ್ದಾರಾ. ಸೊ ಆ ಥರ ಏನೇನೋ ಅನಿಸುತ್ತೆ ಅದು. ಅಂದರೆ ನಮ್ಮ ಅನುಭವಕ್ಕೆ ಸರಿಯಾಗಿ ಏನೇನೋ ಯೋಚನೆಗಳು ಬರುತ್ತೆ. ಮತ್ತು ಇವರು ಶಶಿ ಅವರು ಒಂದ್ಸಲ ಹೇಳಿದರು, ಅವರ
ಒಬ್ಬರು ಖ್ಯಾತ ವಿಮರ್ಶಕರು ಹೇಳಿದ್ರು, ಇದು ಕಿವಿಗೆ ಅಲ್ಲ ಇರೋದು, ಇದು ಪಾಯಮ್ಸ್ ಇದು ಬರೆದಿರೋದು, ಇದು ಕಣ್ಣಿಗೆ ಅಂತ. ಸೊ ಅಂದರೆ ಪ್ರಾಸ ಶಬ್ದ ಚಮತ್ಕಾರಕ್ಕಿಂತ ಇಮೇಜ್ಗಳ ಮುಖಾಂತರ ಹೇಳೋದು. ಸೊ ಶಶಿ ಆ್ಯಕ್ಚುಲಿ ಅವರು ಒಬ್ಬ ಚಿತ್ರಕಾರ ಕೂಡ, ಬೇಸಿಕಲಿ ಅವರು ಚಿತ್ರಗಳನ್ನ ಬರೀತಾರೆ. ಇದರಲ್ಲಿ ಸುಮಾರು ಇಲಸ್ಟ್ರೇಷನ್ಸ್ ಎಲ್ಲ ಅವರೇ ಮಾಡಿದ್ದಾರೆ. ಅವರು ರಸ್ತೆಯಲ್ಲಿ ಅಲ್ಲಿ ನೋಡಿದ ಮುಖಗಳನ್ನ ಅವರು ಬರೆದಿರೋದು, ಅದನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ ಇದ್ರ ಇಲಸ್ಟ್ರೇಷನ್ಸ್ ಅಲ್ಲಿ. ಸೊ ಅವರು ಚಿತ್ರಕಾರ ಕೂಡ ಆಗಿರೋದ್ರಿಂದ ಅವರು ಇಮೇಜ್ಗಳ ಥ್ರೂನೇ ಪಾಯಮ್ಗಳನ್ನ ಹೇಳ್ತಾ ಹೋಗಿದ್ದಾರೆ. ಹಾಗಾಗಿ ಇದು ಕಣ್ಣಿಗೆ ಜಾಸ್ತಿ, ಕಿವಿಗಿಂತನೂ. ನನಗೆ ಆ ಥರದ್ದು ಸುಮಾರು ಇಮೇಜಸ್ ಅವರ ಕಥೆಗಳಲ್ಲೂ ನಿಮಗೆ ಸಿಗುತ್ತೆ. ಅದೆಲ್ಲ ಇಲ್ಲೂ ಇದೆ, ಇವರ ಪಾಯಮ್ಗಳಲ್ಲೂ ಇದೆ. ಒಂದು ಥರದಲ್ಲಿ ಸ್ವಲ್ಪ ಡಿಫ್ರೆಂಟ್, ಬೇರೆ ಥರದ ಕವಿತೆಗಳು ಅಂತ ಹೇಳ್ಬೋದು. ಬಟ್ ಹಾಗಂತ ಅದನ್ನು ತೀರಾ ಇಂಟೆಲೆಕ್ಚುಯಲ್ ಆಗಿ ಹೇಳೋದಲ್ಲ, ಅದು ಬೇರೆ ಥರದ್ದು ಕವನಗಳು ಅಂತ. ಯಾಕಂದರೆ ನಾನು ನನ್ನ ಮಗನಿಗೆ ಇದರಿಂದ ಕೆಲವು ಕವಿತೆಗಳನ್ನ ಓದಿದ್ದೀನಿ. ಅವನಿಗೆ 8 ವರ್ಷ ಅಷ್ಟೇ. ಸೊ ಅವನಿಗೆ ನಾನು ಮೊದಲು ಬಣ್ಣದ ಉಗುರು, ಆ ತೋರು ಬೆರಳು ಡೊಂಕಾದವಳ ಆ ಕವನನ ಓದಿದ್ದೆ. ಆಮೇಲೆ ಅವನಿಗೆ ಇನ್ನೊಂದು ಮಠ ಮಧ್ಯಾಹ್ನ ಅಂತ ಒಂದು ಪೊಯಮ್ ಇದೆ, ಅದು ಓದಿದ್ದೆ. ಯಾಕಂದರೆ ಅವನೇ ಕೇಳ್ದ, ತೋರು ಬೆರಳದ್ದು ಪೊಯಮ್ ಓದಿದ್ಮೇಲೆ ಇನ್ನೊಂದು ಓದು ಅಂತ ಅವನೇ ಹೇಳ್ದ. ಆವಾಗ ನಾನು ಇನ್ನೊಂದು 1 ಕ್ವಿಂಟಾಲ್ ಬೆಳ್ಳುಳ್ಳಿ ಸುಲಿಯೋಣ ಬಾ ಅಂತ ಒಂದು ಪೊಯಮ್ ಇದೆ. ಸೊ ಅದನ್ನು ಓದಿದ್ದೆ. ಅದರಲ್ಲಿ ಸ್ವಲ್ಪ ಎಲ್ಲ ಅಲ್ದಿದ್ರು ಅಂದರೆ ಅವನಿಗೆ ಅರ್ಥ ಆಯಿತು. ಅದರಲ್ಲಿ ಒಂದಷ್ಟು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು, ಆದರೂ ಇನ್ನೊಂದು ಮಜವಾದ ಪೊಯಮ್ ಅದು. ಹಾಗಾಗಿ ಅವನು ಇನ್ನೊಂದು ಓದು ಅಂತ 3ನೇ ಕವನ ಅವನು ನನ್ನ ಹತ್ರ ಓದಿಸ್ದ. ಸೊ ಅದು ಇನ್ನೊಂದು ಪೊಯಮ್ ಓದ್ತೀನಿ, ಅದು ಮಠ ಮಧ್ಯಾಹ್ನ ಅಂತ. ಇನ್ನೊಂದು ಲೆಫ್ಟ್ ಟರ್ನ್ ತೆಗೆದುಕೊಂಡು ಸೀದಾ ಬಂದು ಗುದ್ದಿದ್ದರೆ ಲಾರಿಯ ಕಿರು ಕನ್ನಡಿಯಲ್ಲಿ ನನ್ನ ಕೊನೆಯ ನಗು ಕಾಣಿಸುತ್ತಿತ್ತು. ಇನ್ನೊಂದು ಲೆಫ್ಟ್ ಟರ್ನ್ ತೆಗೆದುಕೊಂಡು ಸೀದಾ ಬಂದು ಗುದ್ದಿದ್ದರೆ ಲಾರಿಯ ಕಿರು ಕನ್ನಡಿಯಲ್ಲಿ ನನ್ನ ಕೊನೆಯ ನಗು ಕಾಣಿಸುತ್ತಿತ್ತು. ಕೆನ್ನೆ ಮೇಲೆ ಮಚ್ಚೆ ಇದ್ದ ಡ್ರೈವರ್ ತೂಕಡಿಸುತ್ತಾ ರೊಯ್ಯನೆ ರೈಟ್ ಎಳೆದೇ ಬಿಟ್ಟ. ಕಲ್ಲಂಗಡಿ ಹಣ್ಣುಗಳ ಕೈಗಾಡಿ ಬಲೂನಿನಂತೆ ಮೇಲಕ್ಕೆ ಹಾರಿತು. ಆಗಷ್ಟೇ ಮಾರ್ನಿಂಗ್ ಶೋ ಮುಗಿಸಿಕೊಂಡು ಹೊರಬಂದ ನಿದ್ದೆಗಣ್ಣಿನ ಜನರು ಇದೊಂದು ಸಿನಿಮಾದಂತೆ ಕಂಡರು. ಕೆಲವರು ನಿಂತಲ್ಲೇ ಹೌಹಾರಿದರು. ಆಗಷ್ಟೇ ಮಾರ್ನಿಂಗ್ ಶೋ ಮುಗಿಸಿಕೊಂಡು ಹೊರಬಂದ ನಿದ್ದೆಗಣ್ಣಿನ ಜನರು ಇದೊಂದು ಸಿನಿಮಾದಂತೆ ಕಂಡರು. ಕೆಲವರು ನಿಂತಲ್ಲೇ ಹೌಹಾರಿದರು. ಲೈಟು ಕಂಬ ಮೀಟಿಕೊಂಡು ಗ್ರಂಥಿಕೆ ದುಕಾನೊಂದನ್ನು ದೋಚಿಕೊಂಡು ಸಣ್ಣದೊಂದು ಆತಂಕ ತನ್ನೊಳಗೆ ಉಳಿಸಿ ಲಾರಿ ಈಗ ಶಾಂತವಾಗಿ ಕೃತಕ ಕಾಲಿನಂತೆ ರಸ್ತೆಯಲ್ಲಿ ಬೇರ್ಪಟ್ಟಿದೆ. ಡ್ರೈವರ್ ವಾಚಿನ ಸೆಲ್ಲಿನಂತೆ ಕಳಚಿಕೊಂಡು ತನ್ನ ಮೊಬೈಲಿಗೆ ತಾನೇ ಕರೆ ಮಾಡುತ್ತಾ ತಲೆ ಕೆರೆದುಕೊಳ್ಳುತ್ತಿದ್ದಾನೆ. ಅವನ ಹಸಿರು ಅಂಗಿಗೆ 1000 ಚಿಲ್ಲರೆ ಜನರ ಕಾವಲಿದೆ. ಮತ್ತೆ ನಾನು ಮಧ್ಯೆ ಅಂದರೆ ಇದು ನನ್ನ ಮಜಾ ಅನಿಸೋದು ಏನು ಅಂದರೆ, ಇದರಲ್ಲಿ ಕವಿ ಒಂದು ಕಡೆ ತಳ್ಳುಗಾಡಿಯಲ್ಲಿ ಹೂವು ಏನೋ ಖರೀದಿ ಮಾಡ್ತಾ ನಿಂತಿದ್ದಾರೆ. ಆವಾಗ ಒಂದು ಆಕ್ಸಿಡೆಂಟ್ ಆಗಿದೆ, ಅಲ್ಲೊಂದು ಲಾರಿ ಬಂದು ಗುದ್ದಿದೆ. ಅದು ಹೋಗಿ ಮೇ ಬಿ ಡಿವೈಡರ್ನ ಗುದ್ದಿ ಅದು ಹಿಂಗೆ ಇಬ್ಬಾಗಾಗಿ ನಿಂತಿದೆ. ಈಗ ಇವರು ಇದ್ದಾರೆ. ಅವನೇನಾದರೂ ಆ ಡ್ರೈವರ್ ಒಂದು ಟರ್ನ್ ಸರಿಯಾಗಿ ತಗೊಂಡಿಲ್ಲ ಅಂದರೆ ಬಂದು ಅಂದರೆ ಲಾರಿಯ ಕಿರು ಕನ್ನಡಿಯಲ್ಲಿ ನನ್ನ ಕೊನೆಯ ನಗು ಕಾಣಿಸುತ್ತಿತ್ತು ಅಂತ ಹೇಳ್ತಿದ್ದಾರೆ. ಅಂದರೆ ಕವಿ ಇರ್ತಾ ಇರಲಿಲ್ಲ ಅಂತ. ಸೊ ಆ ಪಾಯಿಂಟಿಗೆ ಲಾಸ್ಟಲ್ಲಿ ಬರ್ತಾರೆ. ಅದನ್ನು ಅವರು ಹೇಳೋ ರೀತಿ ನನಗೆ ತುಂಬ ಮಜಾ ಅನಿಸೋದು. ಅಲ್ಲೇ ಸೇವಂತಿ ಹೂವಿನ ಪಕಳೆ ಎಣಿಸುತ್ತಾ ನಿಂತ ನನಗೆ ಲಾರಿ ಒಮ್ಮೆಲೇ ಗುದ್ದಿದ್ದರೆ ಹೂವಿನ ಬೆರಳು ಹಿಡಿದು ನಾನು ಸಹ ಆಕಾಶಕ್ಕೆ ಜಿಗಿಯುತ್ತಿದ್ದೆ. ಅಲ್ಲೇ ಸೇವಂತಿ ಹೂವಿನ ಪಕಳೆ ಎಣಿಸುತ್ತಾ ನಿಂತ ನನಗೆ ಲಾರಿ ಒಮ್ಮೆಲೇ ಗುದ್ದಿದ್ದರೆ ಹೂವಿನ ಬೆರಳು ಹಿಡಿದು ನಾನು ಸಹ ಆಕಾಶಕ್ಕೆ ಜಿಗಿಯುತ್ತಿದ್ದೆ ಅಂತ ಪೊಯಮ್ನ ಎಂಡ್ ಮಾಡ್ತಾರೆ. ಸೊ ಇದು ನನ್ನ ಮಗನಿಗೆ ಓದಿ ಹೇಳಿದ್ದೆ, ಅವನಿಗೆ ಮಜಾ ಅನಿಸಿತ್ತು. ಸೊ ಈ ಥರದ್ದು ಅಂದರೆ ಅವನಿಗೆ 8 ವರ್ಷ. ಸೊ 8 ವರ್ಷದವನು ನನಗೆ ಒಂದು ಪೊಯಮ್ ಓದಿದ್ದಕ್ಕೆ 3 ಪೊಯಮ್ ಓದಿಸ್ಕೊಂಡೆ ಕೊನೆಗೆ. ಸೊ ಅಂದರೆ ನಾನು ಹೇಳೋದು ಎಲ್ಲಾನು 8 ವರ್ಷದವರೆಗೆ ಅರ್ಥ ಆಗುತ್ತೆ ಅಂತಲ್ಲ, ಆದರೆ ಒಂದು 8 ವರ್ಷದ ಹುಡುಗನಿಗೂ ಮಜಾ ಅನಿಸೋ ಪೊಯಮ್ಗಳು ಇದರಲ್ಲಿದೆ, ಅದಕ್ಕೆ ಮೀರಿದ್ದೂ ಇದೆ. ಸೊ ಈ ಥರದ್ದು ಸುಮಾರು ಪೊಯಮ್ಸ್ ಇದೆ. ಈ ಥರದ್ದು ಒಂದು ಪುಸ್ತಕ ಪ್ಯೂಪ ತೆಗೆದುಕೊಂಡು ಈ ಪುಸ್ತಕ ಖರೀದಿ ಮಾಡಿ ಎಲ್ಲರೂ ಓದಿ. ಶಶಿಗೆ ಹೇಳಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಶಶಿ ಇನ್ನಷ್ಟು ಕವನಗಳನ್ನ ಬರಲಿ, ಕಥೆಗಳನ್ನೂ ಬರೀಲಿ, ಇನ್ನಷ್ಟು ಕವನ ಸಂಕಲನಗಳು ಬರಲಿ. ಕವನ ಸಂಕಲನಗಳಿಗೆ ಇದು ಟೈಮ್ ಅಲ್ಲ ಅಂತ ಎಲ್ಲರೂ
ಹೇಳ್ತಾರೆ. ಬಟ್ ಆದರೆ ಪ್ಯೂಪಗೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ, ಜನ ಓದ್ತಿದ್ದಾರೆ, ಓದಿ ಬರೀತಾ ಇದ್ದಾರೆ. ನೀವು ಓದಿ. ಮತ್ತು ಸುಗಮ ಪೋರ್ಟಲ್ ಅದರ ಹಿಂದೆ ಇರೋ ತಂಡ ಮತ್ತು ಸುಮಿತ್ ಮೇತ್ರಿ ಅವರಿಗೆ ಎಲ್ಲರಿಗೂ ಧನ್ಯವಾದ. ನಾನು ಮಾತುಗಾರ ಅಲ್ಲ, ಕವನ ಓದಿ ನನಗೆ ಅಭ್ಯಾಸನೂ ಇಲ್ಲ. ಏನೋ ಮೊದಲನೇ ಸಲ ಒಂದು ಸಾಹಸ ತಪ್ಪು ಏನೋ ಮಾಡಿದ್ದೀನಿ. ಸಹಿಸ್ಕೊಂಡು ಕೇಳಿದ ನಿಮಗೂ ಧನ್ಯವಾದ.